ನಮಸ್ಕಾರ ಎಲ್ಲರಿಗೂ ಜಗತ್ತಿನ ಒಂದೊಂದು ದೇಶದ ವೈಶಿಷ್ಟ್ಯಗಳನ್ನು ಹೇಳಕ್ಕೆ ಹೊಂಟಾನ ಜವಾರಿ ಖಡಕ್ ಕಾಕ ಕೇಳ್ಕೊರೆ ಭಾಳ ಒಳ್ಳೆ ಸುದ್ದಿ ಹೇಳಕ್ಕೆ ಹೊಂಟೇನಿ ಒಂದೊಂದು ದೇಶದಲ್ಲಿ ಒಂದೊಂದು ವೈಶಿಷ್ಟ್ಯ ಮತ್ತು ಮನಸೂರೆಗೊಳ್ಳುವಂಥ ಪ್ರಕೃತಿ ಸೌಂದರ್ಯ ಎಂತಿಂತಾದ ಕೊಟ್ಟಾನ ಆ ದೇಶಗಳು ಯಾವ ರೀತಿ ಉತ್ಪಾದನೆಯಿಂದ ಇವತ್ತು ಆ ಮುನ್ನಡೆ ಸಾಧಿಸದೆ ಮಾಡಕತ್ತಾವ ಅನ್ನೋದು ವಿಶೇಷ ಸ್ಟೋರಿ ತೊಗೊಂಬಂದಿನಿ ಆ ದೇಶ ಯಾವುದು ಆ ದೇಶದಲ್ಲಿ ಸುಂದರ ಸುಂದರ ಹುಡುಗಿಯರೇ ಮೇನ್ ಮಾರ್ಕೆಟ್ ಬಜಾರ್ ರೀ ಯಾಕೋ ಕಾಕ ಬಜಾರ ಹುಡುಗಿಯರ ಅಂತ ಹೇಳಕತ್ತಿ ಅಂತಿರ್ಬೇಕು ನೀವು ಆದರೆ ಒಂದೊಂದು ದೇಶದ ಒಂದೊಂದು ಪ್ರಕೃತಿ ಒಂದೊಂದು ವೈಶಿಷ್ಟ್ಯ ಒಂದೊಂದು ಉತ್ಪಾದನೆ ಅಲ್ಲಿ ಏನು ಉತ್ಪಾದನೆ ಮಾಡ್ತಾರೆ ಅವರು ಬಹಳಷ್ಟು ಉತ್ಪಾದನೆ ಅವರು ರಬ್ಬರ್ದಿಂದ ಮಾಡ್ತಾರೆ ರಬ್ಬರ್ ರಫ್ತು ಮಾಡ್ತಾರೆ ಆಮೇಲೆ ಅಲ್ಲಿ ಜಗತ್ತು ಪ್ರಸಿದ್ಧವಾದಂಥ ಹೂಗಳನ್ನು ತಯಾರು ಮಾಡಿ ಇಡೀ ಜಗತ್ತಿಗೆ ಸಹಿತ ವರ್ಷಕ್ಕೆ 2.5 ಮಿಲಿಯನ್ ಡಾಲರ್ ಅಷ್ಟು ಆದಾಯವನ್ನು ಮಾಡ್ಕೋತಾರೆ ಆ ದೇಶ ಯಾವುದಪ್ಪ ಕಾಕ ಯಾವ ದೇಶದ ಹೇಳಕತ್ತಾನ ಅಂಥೇಳಿ ನೀವು ಒಂದು 3 ನಿಮಿಷ ವಿಡಿಯೋ ಐತಿ ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಂಬರ್ 1 ಚಾನಲ್ ಫಾಲೋ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ನೀವು ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ತೀರಿ ಹಂಗಂಗೆ ಒಳ್ಳೊಳ್ಳೆ ದೇಶದ ಸುದ್ದಿಗಳನ್ನ ಹೇಳಕ್ಕೆ ಹೊಂಟೀನಿ ಈಗ ದೇಶಕ್ಕೆ ಹೊಂಟಾನಂದ್ರೆ ನಾನು ಯಾವ ದೇಶ ಆಯ್ಕೆ ಮಾಡ್ಕೊಂಡೀನಿ ಅಂದರೆ ಅದೇ ಥೈಲ್ಯಾಂಡ್ ದೇಶಕ್ಕೆ ಹೋಗ್ತಾರೆ ಪ್ರವಾಸಿಗರು ನೋಡಿದಿರಿ ಆ ಥೈಲ್ಯಾಂಡ್ ದೇಶಕ್ಕೆ ಇಳಿದ ತಕ್ಷಣ ನಿಮಗೆ ಸ್ವಾಗತ ಮಾಡ್ತಾರೆ ಸುಂದರ ಸುಂದರ ಹುಡುಗಿಯರು ಅವರು ಕರ್ಕೊಂಡು ಹೋಗ್ತಾರೆ ನಿಮಗೆ ಇಡೀ ಥೈಲ್ಯಾಂಡ್ ತೋರಿಸ್ತಾರೆ ಮಸಾಜ್ ಮಾಡಿಸ್ತಾರೆ ಪ್ರತಿಯೊಂದು ಪ್ರಕೃತಿ ಸೊಬಗಿನನ್ನು ಎಲ್ಲ ದೇಶವನ್ನು ನಿಮಗೆ ಸುತ್ತಾಡಿಸಿ ಮನರಂಜನೆಗೊಳಿಸಿ ನಿಮಗೆ ಆರಾಮಾಗಿ ವಾಪಸ್ ಕಳಿಸ್ತಾರೆ ಅದೇ ಮತ್ತೆ ನೀವು ಗೆಳೆಯರಿಗೆ ಹೇಳ್ತೀರಿ ಥೈಲ್ಯಾಂಡ್ಗೊಮ್ಮೆ ಹೋಗಿ ಬಾ ಥೈಲ್ಯಾಂಡದ ಮಹಾಜನತೆ ಮತ್ತು ಥೈಲ್ಯಾಂಡದ ಹೆಣ್ಣು ಮಕ್ಕಳು ಯಾವ ರೀತಿ ಅಲ್ಲಿ ಬದುಕನ್ನು ರೂಪಣೆ ಮಾಡ್ಕೊಂಡಾರ ಅಲ್ಲಿ ಹೆಣ್ಣು ಸಂತಾನ ಹೆಚ್ಚು ಅಲ್ಲಿ ಥೈಲ್ಯಾಂಡ್ ಸರ್ಕಾರ ಒಂದು ಕಡ್ಡಾಯವಾದ ಕಾನೂನನ್ನು ಮಾಡಿದೆ ಒಂದು ಹುಡುಗ 4 ಹುಡುಗಿಯರನ್ನ ಮದುವೆ ಮಾಡ್ಕೋಬೇಕು ಅದು ಕಂಪಲ್ಸರಿ ಆ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಸಂತಾನ ಹೆಚ್ಚು ಅವರು ಬೇರೆ ದೇಶದವರಿಗೆ ತಮ್ಮ ಹೆಣ್ಣುಗಳನ್ನು ಕೊಡೋದಿಲ್ಲ ಈ ಎಲ್ಲ ವೈಶಿಷ್ಟ್ಯಗಳನ್ನು ನಿಮಗೆ ಹೇಳಕ್ಕೆ ಹೊಂಟೇನಿ ಆ ದೇಶದ ಪ್ರಕೃತಿ ಸೊಬಗಿನ ದೇಶ ಅಲ್ಲಿ ಅತಿ ಸುಂದರ ಹುಡುಗಿಯರು ಸಿಗ್ತಾರೆ ರೀ ಆ ಸುಂದರ ಹುಡುಗಿಯರು ಏನು ಮಾಡ್ತಾರೆ ಹೋಟೆಲು ಬೀಚು ವಸತಿ ಗೃಹಗಳಲ್ಲಿಯೂ ನಿಮಗೆ ಎಲ್ಲ ರೀತಿಯ ಸೌಕರ್ಯ ಒದಗಿಸಿ ನಿಮಗೆ ಮಸಾಜ್ ಸಹಿತ ಮಾಡ್ತಾರೆ ಅಂದ್ರೆ ನಿಮಗೆ ಶಕ್ತಿಯುತವಾಗಿ ಪ್ರಕೃತಿ ಸೌಂದರ್ಯದಲ್ಲಿ ಒಂದು ಸೊಬಗನ್ನು ಮೂಡಿಸುವಂಥ ಒಂದು ಅಲ್ಲಿಯ ದೇಶದ ವೈಶಿಷ್ಟ್ಯ ಅಲ್ಲಿ ಪ್ರವಾಸಿಗರ ಆದಾಯವೇ ಅಲ್ಲಿಯ ಪ್ರಮುಖ ಒಂದು ಅವರಿಗೆ ಬರುವಂಥ ಆದಾಯ ಒಂದೊಂದು ದೇಶದಲ್ಲಿ ಒಂದೊಂದು ವೈಶಿಷ್ಟ್ಯ ಅಲ್ಲಿ ಬೀಚ್ಗಳದಾವ ಹಡಗುಗಳದಾವ ಸುತ್ತಾಡಿಸ್ತಾರ ತಿರುಗಾಡಿಸ್ತಾರ ಅಲ್ಲಿ ನೀವು ಆ ಕೆಲವು ದೃಶ್ಯಗಳು ಹಾಕಾಕತ್ತೆ ನೋಡ್ರಿ ನೀವು ಅಲ್ಲಿ ಎಷ್ಟೊಂದು ಸುಂದರ ಸೊಬಗಿನ ಹೆಣ್ಣು ಮಕ್ಕಳು ಅಲ್ಲಿ ಅದಾರಂದ್ರೆ ಅಲ್ಲಿ ಒಂದು ರಂಗರಂಗಿನ ಬಾಜಾರ್ ಅಂತ ಒಂದು ಐತ್ರಿ ಆ ರಂಗರಂಗಿನ ಬಾಜಾರ್ ಅಂದ್ರೆ ನಾವು ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗ್ತೇವ್ರಲ್ಲ ಹೆಂಗೆ ತರಕಾರಿ ಮಾರ್ಕೆಟ್ ಬೆಳಿಗ್ಗೆ ಎದ್ದ ತಕ್ಷಣ ತಾಜಾ ಮಾರ್ಕೆಟ್ ಹೋಗಿಬಿಡ್ತೈತಿ ಹಂಗೆ ಚಂದ ಹುಡುಗಿಯರನ್ನ ಅಲ್ಲಿ ತಕ್ಷಣ ತೊಗೊಂಡು ಹೋಗಿಬಿಡ್ತಾರೆ ಅದೊಂದು ರಂಗರಂಗಿನ ಬಾಜಾರ ಒಂದೊಂದು ದೇಶದ ಒಂದೊಂದು ವೈಶಿಷ್ಟ್ಯ ಇಂಥವೆಲ್ಲ ಹುಡುಗಿಯರು ಅಲ್ಲಿ ರಬ್ಬರ್ ಉತ್ಪಾದನೆ ಸುಂದರ ಹುಡುಗಿಯರ ಬಜಾರ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಸಂತತಿ ಒಬ್ಬ ಯುವಕ 4 ಮದುವೆ ಮಾಡ್ಕೋಬೇಕು ಅಲ್ಲಿರುವ ಪ್ರಸಿದ್ಧ ದೇವಾಲಯ ಒಂದೈತ್ರಿ ಆ ಪ್ರಸಿದ್ಧ ದೇವಾಲಯಕ್ಕೆ ಭಾಳ ನಡ್ಕೋತಾರೆ ರೀ ಅವರು ಮತ್ತು ಬುದ್ಧಿಸ್ಟ್ ಜನನೂ ಅದಾರ ಬುದ್ಧನ ಪರಿಪಾಲನೆ ಮಾಡುವಂಥ ಮತ್ತು ಅಲ್ಲಿ ಪ್ರಥಮ ದೇಶದ ಥೈಲ್ಯಾಂಡ್ ದೇಶದ ಗ್ರಂಥ ರಾಮ್ಕೇನ್ ಅಂಥೇಳಿ ನೋಡ್ರಿ ಮತ್ತು ನಮ್ಮ ಭಾರತ ಪರಂಪರೆಯ ಒಂದು ಭವ್ಯ ರಾಮ ಮಂದಿರ ಈಗಾಗಲೇ ಉದ್ಘಾಟನೆ ಹಂತದಲ್ಲೈತಿ ಆ ಥೈಲ್ಯಾಂಡ್ ದೇಶದವರ ಗ್ರಂಥವೂ ಸಹಿತ ರಾಮ್ಕೇನ್ ಆ ರಾಮ್ಕೇನ್ ಆ ಗ್ರಂಥವನ್ನು ಓದುತ್ತಾರೆ ಮತ್ತು ಬುದ್ಧಿಸ್ಟ್ ಜನನೂ ಬುದ್ಧಿಸ್ಟನ್ನು ಫಾಲೋ ಮಾಡ್ತಾರೆ ಆದರೆ ಅಲ್ಲಿ ಒಂದು ಪವಿತ್ರ ಒಂದು ದೇವಾಲಯ ಐತಿ ಆ ದೇವಾಲಯದ ವೈಶಿಷ್ಟ್ಯ ಏನು ಗೊತ್ತೈತೇನ್ರಿ ಅದನ್ನು ಹೆಂಗೆ ಕಟ್ಟ್ಯಾರ ವಿಚಿತ್ರ ಆಗ್ತಿರ್ಬೇಕು ನೀವು ಖಾಲಿ ಬೀರ್ ಬಾಟ್ಲೆಗಳು ಇರ್ತಾವ್ರಲ್ಲ ಆ ಬೀರ್ ಬಾಟ್ಲೆಗಳಿಂದ ಆ ದೇವಾಲಯ ಕಟ್ಟ್ಯಾರ ಎಷ್ಟೊಂದು ಸುಂದರ ದೂರದಿಂದ ನೋಡಿದ ತಕ್ಷಣ ನಿಮಗೆ ಏನೋ ಒಂದು ಕಟ್ಟಡ ಐತಿ ಇಟಂಗಿಂದ ಕಟ್ಟಿರ್ಬೇಕಂತೀರಿ ನೀವು ಆದರೆ ಸಮೀಪ ಹೋದ ತಕ್ಷಣ ಡೆಕೋರೇಷನ್ ಹಿಡ್ಕೊಂಡು ಎಲ್ಲ 2.5 ಮಿಲಿಯನ್ದಷ್ಟು ಬಾಟ್ಲೆಗಳನ್ನು ಸಂಗ್ರಹ ಮಾಡಿ ಆ ದೇವಾಲಯ ಕಟ್ಟ್ಯಾರ ಇವತ್ತು ಆ ಜಗತ್ತ ಆ ದೇವಾಲಯ ನೋಡಕ್ಕೆ ಹೋಗ್ತಾರೆ ನೋಡ್ರಿ ಒಂದೊಂದು ಡೆಕೋರೇಷನ್ ಯಾವ್ಯಾವ ರೀತಿಯಿಂದ ನಮ್ಮ ಭಾರತ ದೇಶದಲ್ಲಿ ತಾಜ್ ಮಹಲ್ ಅಂತ ಮಾರ್ಬಲ್ ಕಲ್ಲು ಆ ಮಾರ್ಬಲ್ ಕಲ್ಲು ಎಲ್ಲೂ ಮತ್ತೊಂದು ಕಟ್ಟಡಕ್ಕೆ ಸಿಗಲಿಲ್ಲ ಅದೇ ಮಾರ್ಬಲ್ ಕಲ್ಲಿನಿಂದ ಒಂದೇ ಖಣಿಯಿಂದ ತಂದದ್ದು ಆ ತಾಜ್ ಮಹಲ್ ನಿರ್ಮಾಣ ಆಯಿತು ಅದೇ ರೀತಿ ಬಿಯರ್ ಬಾಟ್ಲದಿಂದ ಥೈಲ್ಯಾಂಡದಲ್ಲಿ ಒಂದು
ದೇವಸ್ಥಾನ ಕಟ್ಟ್ಯಾರಂದ್ರೆ ಆ ದೇವಸ್ಥಾನ ನೋಡುವಂಥದ್ದೈತಿ. ಅಲ್ಲಿ ಇಂಥ ಒಂದು ಬಿಯರ್ ಬಾಟಲ್ಗಳಿಂದ ಮಾಡಲಾಗೋದು ಇದು ಅದ್ಭುತ. ಏನಂದರೆ ಜಗತ್ತಿನಲ್ಲಿ ತುಂಬ ಸುಂದರ ಹೂಗಳನ್ನ ಬೆಳೆಸೋ ದೇಶ ರೀ. ಜಗತ್ತಿನಲ್ಲೇ ಎಲ್ಲ ದೇಶಗಳು ರಫ್ತು ಮಾಡುವ ಈ ಹೂಗಳಿಂದ $2.5 ಮಿಲಿಯನ್ ಆದಾಯ ಇದೆ. ಕೈಗಾರಿಕೆಗಳಲ್ಲಿಯೂ ಸಹಿತ ಅವರು ಎಲ್ಲ ರೀತಿಯ ಸೌಕರ್ಯಗಳಿಂದ ಕೂಡಿದೆ. ಸಾವಿರಾರು ಜನಕ್ಕೆ ಉದ್ಯೋಗ ನೀಡ್ತಾರೆ. ಸ್ಕಿಲ್ ಪ್ರೊಡಕ್ಷನ್ಗೂ ಹೆಚ್ಚು ಹೆಸರುವಾಸಿಯಾಗಿದೆ ರೆಡ್ ಬುಲ್ ಜ್ಯೂಸ್ ಅವ್ರದ್ದು. ರೆಡ್ ಬುಲ್ ಕುಡಿತಿರಲ್ಲ ನೀವು, ಬರ್ತೈತಿ ಇಲ್ಲಿ ಸ್ಟಿಂಗ, ರೆಡ್ ಬುಲ್ ಅವ್ರದ್ದು ಪ್ರಮುಖ ಜ್ಯೂಸು. ಅದನ್ನು ತಯಾರು ಮಾಡ್ತಾರೆ. ಅಲ್ಲಿ ಪ್ರತಿಯೊಬ್ಬರ ಕೈಯಾಗ ಹೋದ ತಕ್ಷಣ ಈಗ ನಮ್ಮ ಪರಂಪರೆ ಚಹಾ ಹೆಂಗೆ ಕೊಡ್ತಾರೆ ಹಂಗೆ ರೆಡ್ ಬುಲ್ ಕೊಡ್ತಾರೆ. ಆ ರೆಡ್ ಬುಲ್ದಿಂದನೂ ಸಹಿತ ಅವ್ರದ್ದು ಬಹಳಷ್ಟು ಆದಾಯ ಐತಿ. ಅಲ್ಲಿ ಪ್ರಮುಖ ಗ್ರಂಥ ರಾಮ್ಕಿನ್, ರಾಷ್ಟ್ರೀಯ ಚಿಹ್ನೆ ಗರುಡ, ರಾಮನನ್ನು ಜಪಿಸುತ್ತಾರ. ಇಲ್ಲಿ ನೈಟ್ ಲೈಫ್ ಎಂಬ ಸುಂದರ ಮೋಜು ಇಡೀ ರಾತ್ರಿ ಓಪನ್ ಇರ್ತೈತ್ರಿ. ಲೈಫ್ ನೈಟ್ ಅಂತ ಅದೊಂದು ಬಾಜಾರ ಐತಿ ಒಂದು. ಆ ಮಳಿಗೆಗಳಲ್ಲಿ ಇಡೀ ರಾತ್ರಿ ಹೆಣ್ಣು ಮಕ್ಕಳು ತಮ್ಮ ಸುಂದರತೆಯನ್ನು ಪ್ರದರ್ಶನ ಮಾಡ್ತಾರೆ. ಅಲ್ಲಿ ಆ ಸುಂದರತೆಯ ಯುವಕರು ಅಲ್ಲಿ ಮಾರು ಹೋಗಿ ಅವರನ್ನು ಇಂತಿಷ್ಟು ಗಂಟೆವರೆಗೆ ಅದನ್ನು ಖರೀದಿ ಮಾಡಿ ಅವರು ಮೋಜು ಮಜಾ ಮಸ್ತಿ ಮಾಡುವಂಥ ಪ್ರವಾಸಿಗರ ತಾಣ. ಇನ್ನಲ್ಲಿ ಬಂಗಾರದ ಹೂವಿನ ಗಿಡ ಅಂಥೇಳಿ ಒಂದೈತಿ. ಅದಕ್ಕೆ ಹೆಸರು ಇಟ್ಟಾರ ಅವ್ರು ಬಂಗಾರದ ಗಿಡ ಅಂಥೇಳಿ. ಅದು ನೋಡಿದರೆ ಬಂಗಾರಗತೆ ಹೂವು ಬಿಡ್ತಾವೆ. ಅದನ್ನು ರಾಷ್ಟ್ರೀಯ ನಮ್ಮ ಹೂವಿನ ಗಿಡ ಅಂಥೇಳಿ ಘೋಷಣೆ ಮಾಡ್ಕೊಂಡಾರ. ಇದೇ ಗರುಡ ಅಲ್ಲಿಯ ಇದು ರಾಜಧಾನಿ ಥೈಲ್ಯಾಂಡ್ ಬ್ಯಾಂಕಾಕ್ದಿಂದ 150 ಕಿಲೋಮೀಟ್ರ್ ಐತಿ. ಅಲ್ಲಿ ಆ ಹೂವಿನ ಗಿಡ ನೋಡೋಕೆ ನಮಗೆ ಸಿಗ್ತೈತಿ. ಫೈರ್ ಬ್ಯಾಕ್ ಎಂಬ ಪಕ್ಷಿ ರಾಷ್ಟ್ರೀಯ ಮಾನ್ಯತೆ ಹೊಂದೈತಿ. ನ್ಯಾಷನಲ್ ಎನಿಮಲ್ ಅವ್ರದ್ದು ಆನೆ. ಮಂಗೂನ್ ಎಂಬ ಹೆಣ್ಣು ಅಲ್ಲಿ ದೇಶದ ಪ್ರಸಿದ್ಧ ಒಂದು ಹಣ್ಣು. ಆ ಮಂಗೂನ್ ಅಂತ ಹಣ್ಣು ಈಗ ಹೆಂಗೆ ಭಾರತಕ್ಕೆ ಬಂದ ತಕ್ಷಣ ಮಾವಿನಕಾಯಿ ಅಂತೀರಿ, ಹಂಗೆ ಮಂಗೂನ್ ಅಂಥೇಳಿ ಒಂದು ಫಲ ಐತಿ. ಆ ಫಲ ತಿಂದ್ರೆ ಭಾಳ ಸುಖ ಶಾಂತಿ ಸಿಗ್ತೈತೆ ಅಂಥೇಳಿ ಅಲ್ಲಿಯ ನಂಬಿಕೆ. ಇವೆಲ್ಲ ಮಾನ್ಯತಾ ಥೈಲ್ಯಾಂಡ್ ದೇಶ ಇಷ್ಟೊಂದು ಸೊಬಗು, ಕಣ್ಣಾರೆ ಸೊಬಗಿನ ಸೊಗಸನ್ನು ನೋಡಲಕ್ಕ ಸುಂದರ ಹೆಣ್ಣು ಮಕ್ಕಳನ್ನು ಅಲ್ಲಿ ಬಾಜಾರದ ಗತೆ ನೋಡೋಕೆ ಸಿಗಬೇಕಾದ್ರೆ ಯಾಕೆ ತಡ ಮಾಡ್ತೀರಿ? ಹಂಗಾರ ಥೈಲ್ಯಾಂಡ್ಗೆ ಹೋಗೇ ಬಿಡ್ರಲ್ಲ. ಪ್ರವಾಸಿಗರು ಇವತ್ತು ಥೈಲ್ಯಾಂಡದ ಆದಾಯ ಪ್ರವಾಸಿಗರಿಂದ. ಇವತ್ತು ಜಗತ್ತಿನ ಮೂಲೆಗಳಿಂದ ಇವತ್ತು ಥೈಲ್ಯಾಂಡ್ದಲ್ಲಿ 7 ರಾತ್ರಿ 7 ಹಗಲಿ, 3 ರಾತ್ರಿ 3 ಹಗಲಿ, 21 ರಾತ್ರಿ 21 ಹಗಲಿ ಪ್ಯಾಕೇಜ್ ಟೂರ್ಗಳದಾವ. ಅದಕ್ಕಾಗಿ ಥೈಲ್ಯಾಂಡ್ದಲ್ಲಿಯೂ ಸಹಿತ ಒಂದು ಸಾರಿ ಪ್ರವಾಸ ಮಾಡಿ ಬಂದ್ರೆ ಗೊತ್ತಾಕೈತಲ್ರಿ. ಹಾಗಾದ್ರೆ ಥೈಲ್ಯಾಂಡ್ಗೆ ಯಾರ್ಯಾರು ಹೋಗ್ತೀರಿ? ಥೈಲ್ಯಾಂಡದ ಸೊಬಗನ್ನು ಯಾರು ನೋಡ್ತೀರಿ? ಥೈಲ್ಯಾಂಡಿನ ಪ್ರಕೃತಿಯ ರೂಪವನ್ನು ಯಾರ್ಯಾರು ಹೋಗಿ ಬರ್ತೀರಿ? ಏನು ಹೋದವರು ಯಾವ ರೀತಿ ನೀವು ಅಲ್ಲಿ ಸುಖ ಅನುಭವಿಸಿದಿರಿ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಾಗಾದ್ರೆ ನಂಬರ್ 1 ಚಾನಲ್ ಖಡಕ್ ಜವಾರಿ ಕಾಕನ ಚಾನಲ್ ಫಾಲೋ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಒಳ್ಳೊಳ್ಳೆ ಇತಿಹಾಸ ಮತ್ತು ದೇಶದ ಪ್ರಕೃತಿಯ ಸೊಬಗು, ಆ ದೇಶದ ಆದಾಯ ಏನು, ಇಂಥವೆಲ್ಲ ಸುದ್ದಿಗಳನ್ನು ಹೇಳಲಿಕ್ಕೆ ನನಗೆ ಪ್ರೋತ್ಸಾಹ ನೀಡ್ತೀರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.